ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಅವ್ರು ತುಂಬ ಗಲಾಟೆ ಮಾಡ್ತಿದ್ರು. ರಿಲ್ಯಾಕ್ಸ್ ಆಗಲಿ ಅಂತ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಅವ್ರು ನಿದ್ದೆ ಮಾಡ್ತಿದ್ದಾರೆ ಅಷ್ಟೇ. ನಂಗೆ ಅಮ್ಮ ಬೇಕು. ನನ್ನ ಅಮ್ಮನ ಜೊತೆನೇ ಇರಬೇಕು. ಅಮ್ಮನ ಎಲ್ಗೂ ಕರ್ಕೊಂಡು ಹೋಗ್ಬೇಡಿ. ಪಿಂಕಿ ಅಳ್ಬಾರ್ದಮ್ಮ, ಅಳ್ಬಾರ್ದು ಪುಟ್ಟ. ನೀನ್ ಬಾ ಇಲ್ಲಿ. ಅಮ್ಮ ಹುಷಾರಾದ್ಮೇಲೆ ಬೇಗ ಬರ್ತಾರೆ. ಬಾಯ್ ಕಡೆ ಬಾ. ಸರ್, ಆ್ಯಂಬುಲೆನ್ಸ್ ಬಂದಿದೆ. ಇವ್ರನ್ನ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ. ಪ್ರೊಸೀಜರ್ ಎಲ್ಲ ಮುಗಿಸಿ ನಿಮಗೆ ಕಾಲ್ ಮಾಡ್ತೀವಿ. ಇವತ್ತು ಕೆಲವು ಟ್ರೀಟ್ಮೆಂಟ್ಸ್ ಇರುತ್ತೆ. ನಾಳೆ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಅಮ್ಮ 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 ಅಮ್ಮ. ಹಲೋ. ನೋಡಿ, ನೀವೊಂದು ಅಕ್ಷರನೂ ಮಾತಾಡದೆ ನಾನು ಹೇಳೋದು ಮಾತ್ರ ಕೇಳಿಸ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಆಂಬ್ಯುಲೆನ್ಸ್ಗೆ ನನ್ನ ಕಡೆಯವರು ಹತ್ಕೋತಾರೆ. ಅವರೆಲ್ಲರೂ ಮೇಲ್ ನರ್ಸ್ ಡ್ರೆಸ್ ಹಾಕೊಂಡೇ ಹತ್ತುತ್ತಾರೆ. ಅವ್ರ ಆಂಬ್ಯುಲೆನ್ಸ್ ಹತ್ತಿದ ತಕ್ಷಣ ನಿಮ್ಮನ್ನೆಲ್ಲ ಆಂಬ್ಯುಲೆನ್ಸ್ನಿಂದ ಕೆಳಗಿಳಿಸ್ತಾರೆ. ನೀವು ಇದ್ಯಾವ ವಿಷಯನೂ ನಿಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಭಯದಲ್ಲೇ ಕೆಳಗಡೆ ಇಳಿತೀರ. ನಿಮ್ಮ ನರ್ಸ್ಗಳಿಗೆ ಯಾವುದೇ ಸಂದೇಹ ಬರಬಾರ್ದು. ನೀವೆಲ್ಲ ಆಂಬ್ಯುಲೆನ್ಸಿಂದ ಕೆಳಗಿಳಿದ ಮೇಲೆ ಆ ವಂದನನ ಕತೆ. ಮೇಡಮ್, ಪೇಷಂಟ್ನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗ್ತಿದ್ದೀವಿ. ಅಂಥದ್ರಲ್ಲಿ ಈ ರೀತಿ ಎಲ್ಲ ಆದರೆ ಮುಂದೆ ನನಗೆ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಕಡೆಯವರು ನಿಮ್ಮನ್ನ ಹೆದರ್ಸಿರ್ತಾರೆ. ನಿಮ್ಮ ಎಲ್ಲರೂ ಮೊಬೈಲ್ಗಳನ್ನ ಕಿತ್ಕೊಂಡು ನಿಮ್ಮನ್ನ ಕೆಳಗಡೆ ಇಳಿಸಿರ್ತಾರೆ. ನೀವು ಹೆದರ್ಕೊಂಡಿರೋ ತರ ನಾಟಕ ಆಡ್ಬೇಕು. ನಿಮಗೇನು ಗೊತ್ತಿಲ್ಲ ಅನ್ನೋ ತರ ಇದ್ಬಿಡಿ. ಇದೆಲ್ಲ ಪೊಲಿಟಿಕಲ್ ಅಜೆಂಡಾ. ವೀರು ಮೇಲಿರೋ ದ್ವೇಷಕ್ಕೆ ಯಾರೋ ಈ ರೀತಿ ಮಾಡಿದ್ದಾರೆ ಅಂತ ಅದನ್ನ ಟರ್ನ್ ಮಾಡಿದ್ರೆ ಆಯ್ತು. ಇಟ್ ವಿಲ್ ಆಲ್ ಬಿಕಮ್ ಅ ಪೊಲಿಟಿಕಲ್ ಇಶ್ಯೂ. ಅವ್ರ ಪಾರ್ಟಿ ಪ್ರೆಸಿಡೆಂಟೇ ಓ ವಿಷಯ ನಿಜಾನೇ ಅಂತ ಕನ್ಫರ್ಮ್ ಮಾಡ್ತಾರೆ. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ನಿ. ಆಗ ಇಡೀ ಘಟನೆ ಪೊಲಿಟಿಕಲ್ ಬಣ್ಣ ತಗೊಳುತ್ತೆ. ನನಗಾಗ್ಲಿ ನಿಮಗಾಗ್ಲಿ ಯಾವ ತೊಂದರೆನೂ ಆಗಲ್ಲ. ಅದು ಅಲ್ಲದೆ ನೀವು ಹೊಸ ಹಾಸ್ಪಿಟಲ್ ಕಟ್ಟಕ್ಕೆ ಜಾಗ ಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಸ್ಯಾಂಕ್ಷನ್ ಮಾಡಿಸ್ತೀನಿ. ಓಕೆ ಓಕೆ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಓಕೆ. ಮಾಮ್, ನಾನು ಹತ್ರ ಏನೋ ಮಾತಾಡಬೇಕು. ಏನ್ ಮಾಡಿ? ಮಾಮ್, ಶ್ರಾವಣ ಇದು ಬರ್ತಾ ಅತಿ ಆಗ್ತೇವೆ ಮಾಮ್. ಪ್ರತಿ ಹೆಜ್ಜೆಗೂ ನಂಗೆ ಇರಿಟೇಟ್ ಮಾಡಬೇಕು, ನಂಗೆ ಹೊಟ್ಟೆ ಉರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರೋ ಆಗಿದೆ. ಮಾಡಿ. ಅವಳು ಬಂದಿರೋದು ನಿನ್ನ ಹೊಟ್ಟೆ ಉರ್ಸಕ್ಕಲ್ಲ. ಅವಳು ಬೇರೆನೆ ಪ್ಲಾನ್ ಇದೆ. ನೀನ್ ಅದ್ರ ಕಡೆ ಎಲ್ಲ ಈಗ ಗಮನ ಕೊಡ್ಬೇಡ ಪ್ಲೀಸ್. ಮಾಮ್, ನಿಂಗೆ ಯಾಕೆ ನನ್ ಕಷ್ಟ ಅರ್ಥ ಆಗ್ತಿಲ್ಲ? ಆಗಲ್ಲ, ಇದನ್ನೆಲ್ಲ ನನ್ನ ಕೈಯಿಂದ ಸಹಿಸ್ಕೊಂಡಿರಕ್ ಆಗಲ್ಲ. ಮಾಡಿ, ರಿಲ್ಯಾಕ್ಸ್. ನಾನು ಅದಕ್ಕಿಂತ ಒಂದು ಮುಖ್ಯವಾದ ವಿಷಯದಲ್ಲಿದೆ. ಇಂಥದನ್ನೆಲ್ಲ ಹೇಳಿ ನೀನ್ ನನ್ನ ಇರಿಟೇಟ್ ಮಾಡಬೇಡ. ಜಸ್ಟ್ ಚಿಲ್ ಮಾಮ್. ಇದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋ. ನನ್ನ ಫೀಲಿಂಗ್ಸಿಗೆ ಬೆಲೆನೇ ಇಲ್ವಾ? ಯಾಕೆ ಅರ್ಥ ಆಗ್ತಿಲ್ಲ? ಇವಳಿಗೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನೇನಾದ್ರೂ ಮಾಡಬೇಕು, ಮಾಡ್ತೀನಿ.
ಎಲ್ಲೋದ ಇವನು? ಹಲೋ ಮೇಡಮ್. ನಾನು ಹೇಳಿದ ದಾರಿಯಲ್ಲಿ ಆಂಬ್ಯುಲೆನ್ಸ್ ಬರ್ತಿದೆ. ನಾನು ಹೇಳಿದಾಗೆ ಆಂಬ್ಯುಲೆನ್ಸ್ನ ಅಡ್ಡ ಹಾಕಿ ಅದರಲ್ಲಿರೋ ನರ್ಸು ಡಾಕ್ಟರ್ಸ್ ಅವರನ್ನೆಲ್ಲ ಹೆದರಿಸಿ ಅರ್ಧ ದಾರಿಯಲ್ಲೇ ಇಳಿಸಿ. ಅಲ್ಲಿಂದ ಆಂಬ್ಯುಲೆನ್ಸ್ ಸೀದಾ ಡ್ರೈವ್ ಮಾಡ್ಕೊಂಡು ಹೋಗಿ ಹೋಗ್ತಾ ದಾರಿಯಲ್ಲೇ ಆ ವಂದನನ ಕತೆನ ಮುಗಿಸ್ಬಿಡಿ. ಈ ಕೊಲೆ ರಾಜಕೀಯ ದ್ವೇಷಕ್ಕೋಸ್ಕರ ಆಗಿರೋದು ಅನ್ನೋ ಥರ ಇರಬೇಕು. ಮೇಡಮ್, ಇನ್ವೆಸ್ಟಿಗೇಷನ್ ಕೇಸು ಅಂತ ಆದರೆ ಅದೆಲ್ಲ ನಾನು ನೋಡ್ಕೋತೀನಿ. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಾ? ನಾ ಹೇಳಿದಷ್ಟು ಕೆಲಸ ಮಾಡಿ ಅಷ್ಟೇ. ಓಕೆ ಮೇಡಮ್, ಹಾಗೆ ಆಗಲಿ. ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ಕೆಲಸ ಆಗಿದ ಕೂಡಲೇ ನಾನೇ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತೀನಿ. ಹಾಂ. ಒಂದೇ ಕಲ್ಲಲ್ಲಿ ಎರಡು ಹಾಕಿ ಪ್ಲಾನ್ ಪರ್ಫೆಕ್ಟಾಗಿ ಮುಗಿದ್ರೆ ಆ ವಂದನನ ಕತೆನೂ ಮುಗಿಯುತ್ತೆ. ಜೊತೆಗೆ ರಾಜಕೀಯಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಈ ವಿಷಯ ದೊಡ್ಡದಾಗತ್ತೆ. ವೀರುಗೆ ಅವನಿಂದ ಆಗಿದ್ದು ಅಂತ ಗಿಲ್ಟು ಶುರು ಆಗತ್ತೆ. ನೈಸ್. ಯಾಕೆ ನೀವೆಲ್ಲ ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಯಾಕೆ ಏನು ಅಂತ ಹೇಳೋಷ್ಟು ಟೈಮ್ ಇಲ್ಲ. ನಿಮ್ಗೆ ಜೀವ ಉಳಿಬೇಕಂದ್ರೆ ಈಗಿನಿಲ್ಲ ಕರಡಿ ಇಳಬೇಕು. ಏನ್ ಮೇಡಮ್ ಹೀಗಾಗೋಯ್ತು? ಮಿನಿಸ್ಟರ್ ಮನೆಯವ್ರು ಕೇಳಿದ್ರೆ ಏನ್ ಹೇಳೋದು? ಫೋನ್ ಬೇರೆ ಇಲ್ಲ. ಏನು ನಡೆದಿದ್ಯೋ ಅದನ್ನೇ ಹೇಳಬೇಕು. ಈ ರೌಡಿಗಳು ಯಾರು ಏನು ಅನ್ನೋದೇ ಗೊತ್ತಿಲ್ಲ. ಆ ಮಿನಿಸ್ಟ್ರಿಗೆ ಯಾವ ಶತ್ರುಗಳಿದಾರೋ ಏನೋ. ಅಳ್ಬಾರ್ದಮ್ಮ ಪುಟ್ಟ. ನೋಡಿ ಪುಟ್ಟ, ಅಮ್ಮನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಅವ್ರು ಹುಷಾರಾದ ತಕ್ಷಣ ಮತ್ತೆ ವಾಪಸ್ ಕರ್ಕೊಂಡ್ಬಿಡ್ತಾರ. ಇಲ್ಲ, ನನ್ಗೆ ಅಮ್ಮ ಬೇಕು. ಅಮ್ಮನ ಜೊತೆನೇ ಇರ್ಬೇಕು. ನಾನು ಅಲ್ಲಿಗೆ ಹೋಗ್ಬೇಕು. ಅಯ್ಯೋ ಬಿಡ್ತು ನಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಈಗ ನಿಮ್ಮಪ್ಪ ಅಂಕಲ್ ಎಲ್ಲ ಹೋಗಿದ್ದಾರಲ್ವಾ, ಅವ್ರು ಹುಷಾರಾದ ತಕ್ಷಣ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಹೇಗೆ ಅಳ್ಬೇಡ ರಾಜ. ನೋಡು ಪುಟ್ಟ, ನೀನು ಐಶು ಜೊತೆ ಆಟ ಆಡ್ಕೋ. ನೀನು ಐಶು ಸೇರ್ಕೊಂಡು ಕಣ್ಣ ಮುಚ್ಚಲೆ, ಜೂಟಾಟ ಏನ್ ಬೇಕಾದ್ರೂ ಆಟ ಆಡ್ಕೊಳ್ಳಿ. ಬೇಡ ಬೇಡ, ಅವ್ರಿಬ್ರು ಮಾತ್ರ ಬೇಡ. ನಾವು ಅವ್ರ ಜೊತೆ ಆಟ ಆಡ್ತೀವಿ. ನಾವಿಬ್ರು ಸೇರ್ಕೊಂಡು ನಿನ್ನನ್ನು ಆಟ ಆಡಿಸ್ತೀವಿ. ನೀನ್ ನಗಬೇಕಷ್ಟೇ. ಇಲ್ಲ, ನನ್ಗೇನು ಬೇಡ. ನನ್ಗೆ ಅಮ್ಮ ಬೇಕು. ಶ್ರಾವಣಿ ಸುಬ್ರಹ್ಮಣ್ಯ